ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಕೇಂದ್ರ ಚುನಾವಣಾ ಆಯೋಗದ ಬಹು ನಿರೀಕ್ಷಿತವಾಗಿರುವ SIR ಚಾಲನೆ ಪಡೆದಿದೆ. ಇವತ್ತಿಂದ ಎಲ್ಲ ನಮ್ಮ ರಾಜ್ಯಾದ್ಯಂತ ಮತದಾರರ ಪರಿಷ್ಕರಣೆ ನಡೀತಿದೆ. ಹೌದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಅಧಿಕಾರಿಗಳು ಬಂದಾಗ ನೀವೇನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಏನೆಲ್ಲ ಪರಿಷ್ಕರಣೆ ಮಾಡ್ತಾರೆ, ಏನೆಲ್ಲ ಫಾರ್ಮ್ಸ್ ಕೊಡ್ತಾರೆ, ನೀವೇನೇನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಯೋಜನೆಗಳಾಗಿರ್ಬೋದು, ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮೂಲಕ ತಿಳಿಸ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಇವತ್ತಿಂದ ರಾಜ್ಯಾದ್ಯಂತ ಮತದಾರರ ಪರಿಷ್ಕರಣೆ ಆಗ್ತಾ ಇದೆ. ಮನೆ ಮನೆಗೇ ಚುನಾವಣಾ ಆಯೋಗದ ಅಧಿಕಾರಿಗಳಾಗಿರ್ಬೋದು ಅಥವಾ BLOಗಳು ಮನೆ ಮನೆಗೆ ಬಂದು ಮತದಾರರ ಪರಿಷ್ಕರಣೆ ಮಾಡ್ತಿದ್ದಾರೆ. ಈ ಒಂದು ಪರಿಷ್ಕರಣೆ ವೇಳೆ ನೀವು 3 ಡಾಕ್ಯುಮೆಂಟ್ನ ಕೊಡಬೇಕಾಗತ್ತೆ. ನೀವು ಮತದಾರರ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೋಟಿಂಗ್ ಇರುತ್ತಲ್ಲ ಅವ್ರದ್ದೆಲ್ಲದು ವೋಟರ್ ID ಕೊಡಬೇಕಾಗತ್ತೆ. ಹಾಗೆ ಅವರ ಆಧಾರ್ ಕಾರ್ಡ್ನ ಕೊಡಬೇಕು. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು. ಈ ಒಂದು ಪರಿಷ್ಕರಣೆ ವೇಳೆ ನಿಮ್ದೇನಾದ್ರು ವೋಟರ್ IDಲಿ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಹಾಗೆ ಯಾರ ಮೃತಪಟ್ಟಿದ್ರೆ ಅವರ ಹೆಸರನ್ನ ತೆಗ್ಸೋದಾಗಿರ್ಬೋದು, ಅಥವಾ ನಿಮ್ದೇನಾದರೂ ಹೆಸರು ಏನಾರ ಸ್ಪೆಲ್ಲಿಂಗ್ ಮಿಸ್ಟೇಕು ಈ ಥರ ಆಗಿದೆ ಅಂತಂದರೆ ಅದನ್ನ ಕೂಡ ಈ ವೇಳೆನೇ ನೀವು ತಿದ್ದುಪಡಿ ಕೂಡ ಮಾಡಿಸ್ಕೋಬಹುದು. ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ 5.5 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ ತುಂಬ ಜನ ಇವಾಗ ಫಿಲ್ಟರ್ ಆಗ್ತಾರೆ. ಯಾಕೆ ಅಂತಂದರೆ ಡೂಪ್ಲಿಕೇಟ್ ಎಂಟ್ರಿ ಮಾಡಿಸ್ಕೊಂಡಿರ್ತಾರೆ. ಒಂದು 2-3 ಕಡೆ ಇವರ ವೋಟರ್ ID ಇರುತ್ತೆ. ಇವಾಗ ಒಂದು ಕಡೆ ಇರ್ತಾರೆ, ಅಲ್ಲೂ ಒಂದು ID ಮಾಡಿಸ್ಕೊಂಡಿರ್ತಾರೆ. ಅವ್ರ ಊರಲ್ಲಿ ಒಂದು ID ಮಾಡಿಸ್ಕೊಂಡಿರ್ತಾರೆ. 2-3 ಕಡೆ ಹೆಸರು ಕೊಟ್ಬಿಟ್ಟಿರ್ತಾರೆ ಅಥವಾ ತೀರ್ಕೊಂಡಿರ್ತಾರೆ. ಸೊ ಈ ಥರದ್ದೆಲ್ಲ ಡಬಲ್ ಆದಾಗ ಅಥವಾ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರುಗಳದ್ದು ಅಷ್ಟೇ. ಮುಂಚೆ ಅವರ ತಾಯಿ ಮನೆಗೆ ಅಲ್ಲೂ ಕೂಡ ಹೆಸರಿರುತ್ತೆ. ಈಗ ಹೊಸದಾಗಿ ಗಂಡನ ಮನೆಗೆ ಬಂದಿರ್ತಾರೆ, ಅಲ್ಲೂ ಕೂಡ ಅವರ ವೋಟರ್ ಹೆಸರು ಆ್ಯಡ್ ಆಗಿರುತ್ತೆ. ಸೊ ಈ ಡೂಪ್ಲಿಕೇಟ್ ಎಂಟ್ರಿ ಎಲ್ಲ ರಿಮೂವ್ ಮಾಡ್ತಾರೆ. ಹಾಗೆ ಮೃತಪಟ್ಟಿರೋರಾಗಿರ್ಬೋದು ಅಥವಾ ಏನಾದ್ರು ಸ್ಥಳಾಂತರಗೊಂಡಿದ್ರೆ ಅವರ ID ಅಂದರೆ ಅವರ ಹೆಸರು ಕೂಡ ಮತದಾರರ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಫಿಲ್ಟರ್ ಆಗ್ತಾ ಹೋಗುತ್ತೆ. ಹಾಗೆ ಅಧಿಕಾರಿಗಳು ಬಂದಾಗ ನೀವು ಆಗಲೇ ಹೇಳ್ದಂಗೆ 3 ಡಾಕ್ಯುಮೆಂಟ್ನ ಕೊಡಿ. ವೋಟರ್ ID, ಹಾಗೆ ನಿಮ್ಮ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ 3 ಕೊಡಬೇಕಾಗತ್ತೆ. ಒಂದು ಸತಿ ಅಧಿಕಾರಿಗಳು ಬಂದಾಗ ನೀವು ಇಲ್ಲ ಅಂದರೆ 3 ಸತಿ ಬರ್ತಾರೆ. ನೀವು 3 ಸತಿನೂ ಇಲ್ಲ ಅಂತಂದರೆ ಮತ್ತೆ ಅವ್ರು ಬರೋದಿಲ್ಲ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ, ಯಾವಾಗಾದರೂ ಬರ್ಬೋದು. ಈಗ ಪರಿಷ್ಕರಣೆ 1 ತಿಂಗಳು ನಡೆಯುತ್ತೆ. ಇವತ್ತಿಂದರೆ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ಕೂಡ ಈ ಮತದಾರರ ಪರಿಷ್ಕರಣೆ ನಡೆಯುತ್ತೆ. BLO ಅಧಿಕಾರಿಗಳು ಮನೆಗೆ ಬಂದಾಗ ಒಂದು ಫಾರ್ಮ್ನ ಕೊಡ್ತಾರೆ. ಅದಕ್ಕೆ ಫಿಲ್ ಮಾಡಿ ಅವ್ರು ಕೇಳಿರುವಂತಹ ದಾಖಲೆಗಳನ್ನ ಫಿಸಿಕಲ್ ಆಗಿ ಟೆಸ್ಟ್ ಮಾಡ್ತಾರೆ. ಅಂದರೆ ನೀವು ನಿಮ್ಮ ವೋಟರ್ ID ಎಲ್ಲ ಕೊಟ್ಟರೆ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಕರೆಕ್ಟಾಗಿದೆಯಾ, ನಿಮ್ಮದು ಎಷ್ಟು ಕಡೆ ನಿಮ್ಮ ಹೆಸರು ಆ್ಯಡ್ ಆಗಿದೆ. ಸೊ ಪ್ರತಿಯೊಂದು ಕೂಡ ಫಿಸಿಕಲ್ ಆಗಿ ಎಲ್ಲ ಪರಿಷ್ಕರಣೆ ಮಾಡಿ ನಿಮ್ಮದು ಹೆಸರು ಇರಬೇಕಾ ಏನು ಅಂತ ಡಿಸೈಡ್ ಮಾಡ್ತಾರೆ. ಅಕಸ್ಮಾತ್ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಯಿತು, ನಿಮ್ಮದೇನೋ ಮಿಸ್ಟೇಕ್ ಇತ್ತು ಅಂತ ಅಂದರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಹಣ ಕೂಡ ಬರಲ್ಲ. ಇದ್ರ ಬಗ್ಗೆ ನಮ್ಮ CM DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಫಾರ್ಮ್ ಕೂಡ ಅಷ್ಟೇ, ನಿಮ್ಮದು ಪರಿಷ್ಕರಣೆಯಿಂದ ನಿಮ್ಮದು ಅಧಿಕಾರಿಗಳು ಬಂದು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮಗೆ 2 ಫಾರ್ಮ್ಗೆ ಸೈನ್ ಮಾಡಿಸ್ಕೊಳ್ತಾರೆ. ಒಂದು ಅವರೇ ಇಟ್ಕೊಳ್ತಾರೆ ಅಧಿಕಾರಿಗಳು, ಇನ್ನೊಂದು ನಿಮಗೆ ಕೊಡ್ತಾರೆ. ಅದಕ್ಕೊಂದು ಸ್ಟಿಕ್ಕರ್ ಕೂಡ ಅಂಟಿಸಿರ್ತಾರೆ. ಹಾಗೆ ಮನೆ ಬಾಗಿಲಿಗೂ ಕೂಡ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ನಿಮ್ಗೆ ಆ ಫಾರ್ಮ್ ಏನು ನೀವು ಸೈನ್ ಹಾಕಿ ಕೊಡ್ತೀರಾ, 2 ಫಾರ್ಮ್ಗೂ ಸೈನ್ ಹಾಕಬೇಕು. ಒಂದು ಅಧಿಕಾರಿಗಳೇ ಇಟ್ಕೊಳ್ತಾರೆ, ಇನ್ನೊಂದು ನಿಮ್ಗೆ ಕೊಡ್ತಾರೆ. ನಿಮಗೆ ಅದೊಂದು ಪ್ರೂಫ್ ನಿಮ್ಮದು ಪರಿಷ್ಕರಣೆ ಆಗಿದೆ ಅಂತ, ನೀವು ಆ ಫಾರ್ಮಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ, ನಮ್ಮದು ಬಂದು ಈ ಒಂದು ಪರಿಷ್ಕರಣೆ ಮಾಡೋಗಿದ್ದಾರೆ ಅನ್ನೋದಕ್ಕೆ ಅದೊಂದು ಪ್ರೂಫು. ಅದನ್ನು ಎಲ್ಲೂ ಕಳ್ದಾಕೋಬೇಡಿ, ಹುಷಾರಾಗಿ ಇಟ್ಕೊಳ್ಳಿ. ಅದೇ ನಿಮಗೆ ಪ್ರೂಫ್, ಬಂದು ಹೋಗಿದ್ದಾರೆ, ನಾವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಅದೇ ಪ್ರೂಫ್ ಆಗಿರುತ್ತೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. 3 ಡಾಕ್ಯುಮೆಂಟು ಕರೆಕ್ಟಾಗಿದೆ, ನಿಮ್ಮದೇನು ತೊಂದರೆ ಇಲ್ಲ ಅಂದರೆ ಯಾವುದೇ ರೀತಿ ಭಯ ಪಡೋದು ಬೇಡ. ಅಧಿಕಾರಿಗಳು ಬಂದಾಗ ಅವರಿಗೆ ಕರೆಕ್ಟಾಗಿ ಸಹಕಾರ ಕೊಡಿ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದು ತುಂಬಾ ಮುಖ್ಯ. ಇವಾಗಂತೂ ಪ್ರತಿಯೊಂದನ್ನು ಕೂಡ ಗ್ಯಾರಂಟಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸತಿ ನೀವೇನಾರ ನೆಗ್ಲಿಜೆನ್ಸಾಗಿ ಆನ್ಸರ್ ಕೊಟ್ಟರು ಅಂದರೆ ಹೆಸರು ಡಿಲೀಟ್ ಆಯಿತು ಅಂದರೆ ನಿಮಗೆ ಗ್ಯಾರಂಟಿ ಹಣಗಳು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಅಧಿಕಾರಿಗಳು ಬಂದಾಗ ಅವರಿಗೆ ಸಪೋರ್ಟ್ ಮಾಡಿ, ಅವ್ರು ಕೇಳೋದಕ್ಕೆಲ್ಲ ಆನ್ಸರ್ ಮಾಡಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಲ್ಲ ನನಗೂ ಕೂಡ ಖುಷಿ ಆಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇನ್ಫಾರ್ಮೇಟಿವ್ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.